Just worship him. ಆತನಿಗೆ ಆರಾಧನೆ ಮಾಡಿ. ಅತಿಶಯನೇ ಮಹೋನ್ನತನೇ ಹತ್ತು ಸಾವಿರರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಸಾರೋನಿನ ಪುಷ್ಪಕಿನ ತಾವರೆ ನಿನ್ನನ್ನು ನಾ ಕಂಡೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. Just look at Jesus and tell him, Lord, ನಿನ್ನನ್ನು ನೋಡುತ್ತಾ ನಾನು ಬಯಸುವೆ. ಯೇಸುವೇ ಯೇಸುವೇ ನಿನಗೆ ಯಾರು ಇಲ್ಲ. ಯೇಸುವೇ ಯೇಸುವೇ ಯೇಸುವೇ. Call out that name. Come on, lift up that name. ನಿಮ್ಮ ಆ ಒಂದು ಹೆಸರನ್ನು ಮೇಲೆ ಕೆತ್ತಿ ಹಾಡ್ರಿ. Say it, Jesus. ಯೇಸುವೇ One more time, one more time, one more time. ಒಂದು ಸಾರಿ, ಮತ್ತೊಂದು ಸಾರಿ. ಯೇಸುವೇ ನಿನಗೆ ಯಾರು ಇಲ್ಲ. ಯೇಸುವೇ ನನ್ ಯೇಸುವೇ ನಿನಗೆ. I want you to sing unto him. ಆತನಿಗೋಸ್ಕರ ಹಾಡ್ರಿ, ಬಾಯಿಗಳನ್ನು I want ತೆರೆದು. you to sing. ನೀವು ಹಾಡ್ರಿ, ಬಾಯಿಗಳನ್ನು ತೆರೆದು. Every mouth just say Jesus. ಎಲ್ಲ ಬಾಯಿ ತೆರೆದು ಯೇಸುವೆ ಎಂಬುದಾಗಿ ಹೇಳ್ರಿ. Let his presence completely control this place. ಆತನ ಪ್ರಸನ್ನತೆ ಸಂಪೂರ್ಣವಾಗಿ ಆಳ್ವಿಕೆ ಮಾಡಲಿ ಈ ಸ್ಥಳದಲ್ಲಿ. Shabarabadarabadaraba. Rimamamamama shiakarabarabala. Ribaraba sakaraba shiakarabaraba sokaraba. ಯೇಸುವೇ ನನ್ ಯೇಸುವೇ ನಿನಗೆ ಯಾರು. ಯೇಸುವೇ ನಿನಗೆ ಯಾರು ಇಲ್ಲ. The presence of God is moving here. ದೇವರ ಪ್ರಸನ್ನತೆ ಇಲ್ಲಿ ಚಲಿಸ್ತಾ ಇದೆ. Lord wants to do something in your life this morning. ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಏನೋ ಮಾಡಲಿಕ್ಕಿದ್ದಾರೆ. I just want to give you one more minute. Just open your mouth. Praise Jesus as you want. ನಿಮಗೆ ಒಂದು ನಿಮಿಷ ಮತ್ತು ಅವಕಾಶ ಕೊಡ್ತೇನೆ. ನಿಮಗೆ ಇಷ್ಟ ಬಂದ ಹಾಗೆ ನಿಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಆರಾಧನೆ With ಮಾಡಿರಿ. your own word, just praise him. ನಿಮ್ಮ ಸ್ವಂತ ಭಾಷೆಯಲ್ಲಿ ಆತನಿಗೆ ಆರಾಧನೆ If ಮಾಡಿರಿ. you want to speak in tongues, speak in tongues. ಅನ್ಯ ಭಾಷೆಯಲ್ಲಿ ಮಾತಾಡಕ್ಕೆ ಬರೋದಾದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. Whichever word you want to tell him, tell him. ಯಾವುದರಲ್ಲಿ ನಿಮಗೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ಆತನಿಗೆ ಆರಾಧನೆ ಮಾಡ್ರಿ. Just give him a praise, give him worship. ಆತನಿಗೆ ಸ್ತುತಿ ಸಲ್ಲಿಸಿರಿ, ಆರಾಧನೆ ಮಾಡ್ರಿ. He is the reason for the celebration. ಆತನು ಆಚರಣೆಗೆ ಯೋಗ್ಯನಾಗಿದ್ದಾನೆ. Jesus is the reason for this season.
ಈ ಒಂದು ಕಾಲಕ್ಕೆ ಯೇಸುವೆ ಕಾರಣನಾಗಿದ್ದಾನೆ. He is the reason for the celebration. ಈ ಆಚರಣೆಗೆ ಯೇಸುವೆ ಕಾರಣನಾಗಿದ್ದಾನೆ. Let's celebrate him. Let's celebrate him. ಆತನನ್ನು ಸಂಭ್ರಮಿಸೋಣ, ಆತನನ್ನು ಆಚರಿಸೋಣ. We are come here to see him. ನಾವು ಆತನನ್ನು ನೋಡಲು ಬಂದಿದ್ದೇವೆ. We are come to have an encounter with Jesus. ಯೇಸುವಿನ ಹತ್ರಕ್ಕೆ ಮುಖಾಮುಖಿಯಾಗಿ ನೋಡುವುದಕ್ಕೆ ಬಂದಿದ್ದೇವೆ. Let the Holy Ghost encounter you this morning. ಈ ಮುಂಜಾನೆಯಲ್ಲಿ ಪರಿಶುದ್ಧಾತ್ಮನು ಮುಖಾಮುಖಿಯಾಗಿ ಸಂದರ್ಶನ Let ಮಾಡ್ತಾನೆ. the Holy Spirit encounter you this morning. ಪರಿಶುದ್ಧಾತ್ಮನ ಮುಖಾಮುಖಿ ಆಗುತ್ತದೆ ನಿಮಗೆ. Let heaven be open for us this morning. ನಮಗೋಸ್ಕರ ಪರಲೋಕ ತೆರೆಯಲ್ಪಟ್ಟಿದೆ. Let the power of God be poured into this place this morning. ಈ ಮುಂಜಾನೆಯಲ್ಲಿ ದೇವರ ಬಲ ಈ ಸ್ಥಳವನ್ನು ತುಂಬಲಿ. Ramana mana mana shiakara badara bara bara ba. Rima mama shiandara badara sakara bara bara ba. Rima mama shiandara la sakara mana mana shiakara bara ba. Re bara ba shiakara bara bara ba la sokora bara ba. Le mandara ma sakara bo shiakere mo na mandara la ba. Le mandara la shiadara bo la sekadara bo ra ba. Hallelujah, Father, we thank you for your love. ನಿನ್ನ ಪ್ರೀತಿಗೋಸ್ಕರ ನಿಮಗೆ ಸ್ತೋತ್ರ ಹೇಳ್ತೇವೆ ತಂದೆಯೇ. Minister to us. ನಮ್ಮ ಸಂಗಡ ನಿನ್ನ ಮಾತನಾಡು. In Jesus' name. ಯೇಸುವಿನ ನಾಮದಲ್ಲಿ. Amen. Please take your seat. ನಿಮ್ಮ ಸ್ಥಳಗಳನ್ನು ತೆಗೆದುಕೊಳ್ಳಬಹುದು ನೀವು. What a joy to celebrate Jesus. What a joy to be in his presence. ಆತನ ಪ್ರಸನ್ನತೆಯಲ್ಲಿ ಇರುವುದು, ಯೇಸುವನ್ನು ಆಚರಿಸುವುದು ಬಹಳ ಸಂತೋಷವುಳ್ಳದಾಗಿದೆ. I want to thank God for bringing me here this morning. ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನು ಇಲ್ಲಿ ಕರ್ಕೊಂಡು ಬಂದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. I want to thank our pastor for inviting me. ನನ್ನ ಪಾಸ್ಟರ್ ಸ್ವಾಗತ ಮಾಡೋದಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತಾನೆ. And today's Pastor David's birthday. Happy birthday, Pastor. ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. And I want to thank good to see Pastor Revanappa and thanks Brother Girish for inviting me. ಗಿರೀಶ್ ಅಣ್ಣನವರು ನನಗೆ ಸ್ವಾಗತ ಮಾಡೋದಕ್ಕಾಗಿ ಸ್ತೋತ್ರ, ಮತ್ತು ರೇವಣಪ್ಪ ಪಾಸ್ಟರ್ ಅವರಿಗೂ ಧನ್ಯವಾದಗಳು. Tonight, this morning, I'm not going to preach or teach a topical message. ನಾನು ಒಂದು ಸಂದೇಶ ಇಟ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ನಿಮಗೆ ಪ್ರಸಂಗ ಮಾಡ್ಕೊಂತ ಹೋಗುವುದಿಲ್ಲ. I'm just going to exhort, speak few words what God putting in my heart. ದೇವರು ನನ್ನ ಹೃದಯದಲ್ಲಿ ಏನಿಟ್ಟಿದ್ದಾನೋ ಅದನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. And thank God Jesus came to this world. ದೇವರಿಗೆ ಸ್ತೋತ್ರ, ಯೇಸು ಈ ಲೋಕಕ್ಕೆ ಬಂದಿರುವುದಕ್ಕಾಗಿ. You know, we all have birthdays. ನಮಗೆಲ್ಲರಿಗೂ ಹುಟ್ಟುಹಬ್ಬ ಇರುತ್ತದೆ, right? ಅಲ್ವಾ? Say anybody don't have birthday? ನಿಮಗೆ ಯಾರಿಗಾದ್ರೂ ಹುಟ್ಟಿದ ದಿನ ಅಥವಾ ಹಬ್ಬ ಗೊತ್ತಿಲ್ವಾ? We all ಇಲ್ವಾ? have birthdays. ನಮಗೆಲ್ಲರಿಗೂ ಹುಟ್ಟಿದ ದಿನ ಇದೆ. I just celebrated November 11th. ನವೆಂಬರ್ 11ಕ್ಕೆ ನನ್ನ ಬರ್ಡೇ ನಾನು ಆಚರಿಸಿಕೊಂಡೆ. And today's Brother David is celebrating. ಇವತ್ತು ಅಣ್ಣನವರ ಬರ್ಡೇ ಆಗಿದೆ. And tomorrow my daughter is celebrating. ನಾಳೆ ನನ್ನ ಮಗಳ ಬರ್ಡೇ ಇದೆ. So every one of us have birthdays. ನಮಗೆಲ್ಲರಿಗೂ ಒಂದು ಹುಟ್ಟಿದ ದಿನ ಇರುತ್ತದೆ. When we celebrate our birthdays, ನಮ್ಮ ಹುಟ್ಟಿದ ದಿನ ಆಚರಣೆ ಮಾಡುವಾಗ we call our friends, our neighbors, our families, our church. ನಮ್ಮ ಸಭೆ, ಕುಟುಂಬದವರು, ಸಂಬಂಧಿಕರು, ನಮ್ಮ ಸ್ನೇಹಿತರನ್ನೆಲ್ಲ ನಾವು ಕರೀತೇವೆ. You know, there are some birthdays the nation celebrates. ಕೆಲವು ಹುಟ್ಟಿದ ಹಬ್ಬಗಳಿದೆ, ಅದು ದೇಶವನ್ನು ಆಚರಣೆ ಮಾಡುತ್ತದೆ, ದೇಶಗಳು ಆಚರಣೆ ಮಾಡುತ್ತದೆ. You know, we can say it October 2nd. ಅಕ್ಟೋಬರ್ 2ನೇ ತಾರೀಕು ನಾವು ಹೇಳ್ಬೋದು. You know, all India celebrates Gandhi Jayanti. ಇಡೀ ಭಾರತ ದೇಶ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡುತ್ತದೆ. But ಆದರೆ there's only one birthday. ಆದರೆ ಒಂದೇ ಒಂದು ಹುಟ್ಟಿದ ಹಬ್ಬದ, it's not just a family, it's not just a friend, it's not just a nation. ಅದು ಒಂದು ಕುಟುಂಬ, ಸ್ನೇಹಿತರು ಮತ್ತು ಒಂದು ದೇಶ ಅಷ್ಟೇ ಅಲ್ಲ. Is the world celebrates. ಇಡೀ ಲೋಕದ ಆಚರಣೆ ಮಾಡುತ್ತದೆ. That's the birthday of Jesus Christ. ಅದು ಯೇಸುವಿನ ಹುಟ್ಟುದ ಹಬ್ಬವಾಗಿದೆ. That's the birthday of our Lord Jesus. ಅದು ಕರ್ತನಾದ ಯೇಸುವಿನ ಹುಟ್ಟು ಹಬ್ಬವಾಗಿದೆ. Without the differentiate of language, creed, color, even the religion, people celebrate his birthday. ಯೇಸುವಿನ ಹುಟ್ಟು ಹಬ್ಬವನ್ನು ವಿಧ ವಿಧವಾದ ಜನರು, ಧರ್ಮದವರು, ವಿಧ ವಿಧವಾದ ಒಂದು ಜಾತಿ ಮತದವರು ಆಚರಣೆ ಮಾಡ್ತಾರೆ. 2 weeks back I was in Dubai. Already they started celebrating Christmas in
in the Dubai Mall. 2 ವಾರದ ಹಿಂದೆ ನಾನು ದುಬೈಯಲ್ಲಿರುವಾಗ ಅವರು ಆಗಲೇ ಕ್ರಿಸ್ಮಸ್ ಆಚರಣೆ ಮಾಡೋದಕ್ಕೆ ತಯಾರು There's ಮಾಡ್ಕೊಂಡಿದ್ದರು. only one birthday that the world celebrates. That's our Lord's birthday. ಒಂದೇ ಒಂದು ಹುಟ್ಟುಹಬ್ಬ ಇಡೀ ಲೋಕವೇ ಆಚರಣೆ ಮಾಡ್ತಂದ್ರೆ ಅದು ನಮ್ಮ ಕರ್ತನಾದ ಯೇಸು ಕರ್ತನ Come ಹುಟ್ಟುಹಬ್ಬ. on, somebody clap for Jesus. ಯೇಸುಗೋಸ್ಕರ ಚಪ್ಪಾಳೆ ತಟ್ರಿ. You know, when Jesus was born, ಯೇಸು ಹುಟ್ಟಿದಾಗ you know what the people were how the people were searching him? ಹೇಗೆ ಜನರು ಅವರನ್ನು ಹುಡುಕ್ತಾ ಇದ್ರು They ಗೊತ್ತಾ? were searching him where the king was born. ಅವ್ರು ಯಾವ ರೀತಿ ಹುಡುಕ್ತಾ ಇದ್ರು ಅಂದ್ರೆ ರಾಜನು ಹುಟ್ಟಿದ ರೀತಿಯಲ್ಲಿ ಅವ್ರು ಹುಡುಕ್ತಾ ಇದ್ರು. You know, there is no one was born as a king. ಏನ್ ಗೊತ್ತಾ, ಅಲ್ಲಿ ರಾಜನಾಗಿ ಯಾರು ಹುಟ್ಟಲಿಲ್ಲ. Maybe they may born as a son of the king. ಅವರು ರಾಜನ ಮಕ್ಕಳಾಗಿ ಹುಟ್ಟಿರಬಹುದು. But only one born as a king. ಆದರೆ ಒಬ್ಬನು ರಾಜನಾಗಿ ಹುಟ್ಟಿದವನು. And died as a king on the cross of Calvary. ಮತ್ತು ಕಲ್ವಾರಿ ಶಿಲುಬೆ ಮೇಲೆ ರಾಜನಾಗಿ ಸತ್ತನು. And seated as a king. ಮತ್ತು ಆತನ ರಾಜನ ರೀತಿಯಲ್ಲಿ ಕೂತಿದ್ದಾನೆ. And he's going to come as a king of kings. ಮತ್ತು ಆತನ ರಾಜರ ರೀತಿಯಲ್ಲಿ ಆತನು ಬರ್ತಾನೆ. Wow, praise God. ದೇವರಿಗೆ ಸ್ತೋತ್ರ ಮಾಡಿರೋದಕ್ಕೋಸ್ಕರ. So excited to talk about Jesus. ಯೇಸುವಿನ ಬಗ್ಗೆ ಅದು ಮಾತಾಡೋದು ಬಹಳ ಆಶ್ಚರ್ಯ ಉತ್ಸುಕತೆ ಆಗಿದೆ. You know, when Jesus was born, ಯೇಸು ಹುಟ್ಟಿದಾಗ the king Herod, ಅರಸನಾದ ಹೆರೋದನು, he commanded that every male child under 2 years should be killed. 2 ವರ್ಷದ ಒಳಗಿರುವ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸಿಬಿಡಬೇಕೆಂಬುದಾಗಿ ಆಜ್ಞೆ ಮಾಡಿದನು. The intention of Herod is to killing Jesus. ಹೆರೋದನ ಗುರಿ ಏನಾಗಿತ್ತಂದ್ರೆ ಯೇಸುವನ್ನು ಸಾಯಿಸಬೇಕೆಂಬುದಾಗಿ, to wipe away the name of Jesus on this earth. ಈ ಒಂದು ಭೂಮಿ ಮೇಲೆ ಯೇಸುವಿನ ಹೆಸರನ್ನೇ ಅಳಿಸಿಬಿಡುವುದು ಆತನ ಉದ್ದೇಶ ಆಗಿತ್ತು. Listen to me, this is very exciting. ಇದು ಬಹಳ ಉತ್ಸಾಹವುಳ್ಳವಾದದ್ದು, ಬಹಳ ಎಚ್ಚರಿಕೆಯಿಂದ ಕೇಳಿರಿ. From that time, ಆ ಒಂದು ಸಮಯದಿಂದ still today, ಈ ದಿನದವರೆಗೂ there so many people came ಬಹಳಷ್ಟು ಜನರು ಬಂದಿದ್ದಾರೆ to finish Jesus. ಯೇಸುವನ್ನು ಮುಗಿಸುವುದಕ್ಕಾಗಿ. So many people came ಬಹಳ ಜನರು ಬಂದರು to remove the name of Jesus in the face of the earth. ಈ ಒಂದು ಭೂಮಿಯ ಮುಖದಿಂದ ಯೇಸುವಿನ ಹೆಸರನ್ನು ಅಳಿಸಬೇಕೆಂಬುದಾಗಿ. But I have a good news. ಆದ್ರೆ ಒಂದು ಸಿಹಿ ಸುದ್ದಿ ಇದೆ. Last 22,000 years ago, more than 2,000 years, ಕಳೆದ 2,000 ವರ್ಷಗಳ ಹಿಂದೆ, more than 2,000 years, 2,000 ವರ್ಷಕ್ಕಿಂತ ಹೆಚ್ಚು so many tried to take away the name of Jesus. ಬಹಳಷ್ಟು ಪ್ರಯತ್ನಗಳಾದವು ಯೇಸುವನ್ನು ಮುಗಿಸಬೇಕೆಂಬುದಾಗಿ. But ಆದರೆ they all finished. ಅವರೆಲ್ಲರೂ ಮುಗಿದೋದ್ರು. Jesus still stands. ಯೇಸು ಹಾಗೇನೇ ಇದ್ದಾರೆ. Come on, somebody get excited and praise Jesus. ಯಾರಾದ್ರೂ ಉತ್ಸಾಹತೆಯಿಂದ ಆತನಿಗೆ ಸ್ತುತಿ ಮಾಡ್ರಿ. You know, nobody can finish Jesus. ಯಾರು ಕೂಡ ಯೇಸುವನ್ನು ಮುಗಿಸಕ್ಕಾಗಲ್ಲ. Because he is the one finishes everything. ಯಾಕಂದ್ರೆ ಆತನೇ ಎಲ್ಲವನ್ನು ಮುಗಿಸುವವನಾಗಿದ್ದಾನೆ. Somebody shout hallelujah. Hallelujah. So don't worry what will happen to Karnataka. ಕರ್ನಾಟಕಕ್ಕೆ ಏನಾಗುತ್ತೋ ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. Don't worry what will happen to India. ಈ ದೇಶಕ್ಕೆ ಏನಾಗುತ್ತೆ ಎಂಬುದಾಗಿ ಅದರ ಬಗ್ಗೆ ಚಿಂತೆ ಬೇಡ. We have a history. ನಮಗೆ ಇತಿಹಾಸ ಇದೆ. History tells us. ಇತಿಹಾಸ ಹೇಳ್ತದೆ. Nobody could kill Jesus. ಯಾರು ಕೂಡ ಯೇಸುವನ್ನು ಸಾಯಿಸಲಿಕ್ಕೆ ಆಗಲಿಲ್ಲ. Nobody could destroy the church. ಯಾರು ಕೂಡ ಸಭೆಯನ್ನು ನಾಶ ಮಾಡಕ್ಕಾಗಲಿಲ್ಲ. Nobody could remove the name of Jesus on the face of the earth. ಈ ಭೂಮಿಯ ಮೇಲಿಂದ ಯಾರು ಯೇಸುವಿನ ಹೆಸರನ್ನು ಅಳಿಸಕ್ಕಾಗಲಿಲ್ಲ. Because he is not a man. ಯಾಕಂದ್ರೆ ಆತನು ಒಬ್ಬ ಮನುಷ್ಯನಲ್ಲ. He is God. ಆತನು ದೇವರಾಗಿದ್ದಾನೆ. Somebody shout hallelujah. Hallelujah. He is God Almighty. ಆತನು ಸರ್ವಶಕ್ತವುಳ್ಳ ದೇವರಾಗಿದ್ದಾನೆ. You know, when Jesus was born, ಯೇಸು ಹುಟ್ಟಿದಾಗ the Bible says ಸತ್ಯವೇದ ಹೇಳ್ತದೆ, only the wise people went seeking Jesus. ಕೇವಲ ಜ್ಞಾನಿಗಳು ಮಾತ್ರ ಯೇಸುವನ್ನು ಹುಡುಕ್ತಾ ಹೋದ್ರು Look ಎಂಬುದಾಗಿ. somebody and say only wise people seeks Jesus. ನಿಮ್ಮ ಪಕ್ಕದಲ್ಲಿರೋರಿಗೆ ನೋಡಿ ಹೇಳ್ರಿ, ಜ್ಞಾನಿಗಳು ಮಾತ್ರ ಯೇಸುವನ್ನು ಹುಡುಕ್ತಾ ಹೋದ್ರು. Even today the same story. ಈ ದಿನ ಕೂಡ ಅದೇ ಕಥೆಯಾಗಿದೆ. Only the wise people seek after Jesus. ಕೇವಲ ಜ್ಞಾನಿಗಳು ಮಾತ್ರ ಯೇಸುವನ್ನು ಹುಡುಕ್ತಾರೆ. If you are here in this room, ನೀವು ಈ ಕೋಣೆಯಲ್ಲಿ ಇರುವುದಾದರೆ you are wise. ನೀವು ಜ್ಞಾನಿಗಳು. You are really wise. ನೀವು ನಿಜವಾಗಿಯೂ ಜ್ಞಾನಿಗಳು. Because only the wise people come after Jesus. ಯಾಕಂದ್ರೆ ಜ್ಞಾನಿಗಳು ಮಾತ್ರ ಯೇಸುವನ್ನು ಹಿಂಬಾಲಿಸ್ತಾರೆ. But the fool says in his heart, ಆದ್ರೆ ಮೂರ್ಖನು ತನ್ನ ಹೃದಯದಲ್ಲಿ ಹೇಳ್ತಾನೆ, there is no God. ಯಾವುದೇ ದೇವರಿಲ್ಲ. Fool says there's no God. ಮೂರ್ಖನು ಹೇಳ್ತಾನೆ ಯಾವುದೇ ದೇವರಿಲ್ಲ But ಅಂತ. the wise people always seek after God. ಆದ್ರೆ ಜ್ಞಾನಿಗಳು ಯಾವಾಗಲೂ ದೇವರನ್ನು ಹಿಂಬಾಲಿಸ್ತಾರೆ. Fool says there's no God. ಮೂರ್ಖನು ಹೇಳ್ತಾನೆ ಯಾವುದೇ ದೇವರಿಲ್ಲ ಅಂತ. Even today there are so many fools around us. ಈ ದಿನ ಕೂಡ ಬಹಳಷ್ಟು ಮೂರ್ಖರು ನಮ್ಮ ಸುತ್ತಲಿದ್ದಾರೆ. They're saying there's no God. ಅವ್ರು ಹೇಳ್ತಿದ್ದಾರೆ ಯಾವುದೇ ದೇವರಿಲ್ಲ ಅಂತ. You know, there was a young boy ಒಬ್ಬ ಯವನಸ್ಥನು from childhood. ಆತನು ಬಾಲ್ಯಾವಸ್ಥೆಯಿಂದ He had a
idea like there's no God. ಅವರಿಗೆ ಒಂದು ಉಪಾಯ ಇತ್ತು, ಯಾವ ರೀತಿ ಅಂದ್ರೆ ಯಾವುದೇ ದೇವರು ಇಲ್ಲ ಎಂಬ ರೀತಿಯಲ್ಲಿ. He was fixed in his mind. ಆತನ ಮನಸ್ಸಿನಲ್ಲಿ ಆತನ ಫಿಕ್ಸ್ ಮಾಡ್ಕೊಂಡಿದ್ದ, There's no God. ಯಾವುದೇ ದೇವರು ಇಲ್ಲ. One day, ಒಂದು ದಿನ when he was walking the field, ಅವನು ಒಂದು ಫೀಲ್ಡ್ ಅಲ್ಲಿ ನಡೆಯುತ್ತಾ ಹೋಗುವಾಗ he saw that pumpkin branches. What? Did you see the branches? ಆ ಬಳ್ಳಿ ನೋಡಿದ್ದೀರಾ ನೀವು? How big the branches will be? How thick will be? ಆ ಒಂದು ಬಳ್ಳಿ ಅದು ಎಷ್ಟು ಗಟ್ಟಿಯಾಗಿರುತ್ತೆ? It will be very thin, right? ಅದು ಬಹಳ ಒಂದು ತೆಳ್ಳಾಗಿರುತ್ತಲ್ವಾ? But the pumpkin will be. ಆದ್ರೆ ಆ ಕುಂಬಳಕಾಯಿ ದೊಡ್ಡದಾಗಿರುತ್ತೆ. He saw that. ಅವರು ಅದನ್ನು ನೋಡಿದ್ರು. And he said, see, I told already there's no God. ನಾನು ಹೇಳಿದೆ ಯಾವುದೇ ದೇವರಿಲ್ಲ ಮುಂದೆ ಎಂಬುದಾಗಿ. If God would have been here, ದೇವರಲ್ಲಿದ್ದರೆ God would have created the small branches. You would have put a small fruit. ದೇವರು ಇದಿದೆ ಆಗಿದ್ದರೆ ಈ ಒಂದು ಸಣ್ಣ ಗಿಡಗಳಿಗೆ ಸಣ್ಣ ಫಲ ಕೊಡ್ತಿದ್ದ. He went little further. ಮತ್ತೆ ಸ್ವಲ್ಪ ಮುಂದೆ ಹೋದ. And he saw a big tree. ಮತ್ತು ದೊಡ್ಡ ಮರ ನೋಡಿದ ಆತನು. It's a jamun fruit, jamun tree. ಆ ಜಾಮೂನ್ ಅದು ಗಿಡ ಮರ ಆಗಿತ್ತು. Did you see that? ನೀವು ಅದನ್ನು ನೋಡಿದ್ರ ಜಾಮೂನ್ ಮರ? Anybody saw that? ಯಾರು ನೋಡಿದ್ರ? Okay, it's a huge tree. ಅದು ದೊಡ್ಡ ಮರವಾಗಿತ್ತು. But the jamun will be very small. ಆದ್ರೆ ನೇರಳೆ ಏನಿರ್ತದೆ ಅದು ಬಹಳ ಚಿಕ್ಕದಾಗಿರುತ್ತೆ. When this boy saw these two things, ಈ ಎರಡು ಸಂಗತಿ ನೋಡಿದಾಗ ಹುಡುಗ he confirmed in his mind. ಅವನ ಮನಸ್ಸಲ್ಲಿ ಕನ್ಫರ್ಮ್ ಮಾಡ್ಕೊಂಡ. See, from my childhood I said there is no God. ನಾನು ಬಾಲ್ಯಾವಸ್ಥೆಯಿಂದ ಹೇಳ್ತಿದ್ದೇನೆ ಯಾವುದೇ ದೇವರಿಲ್ಲ ಅಂತ. Today I can confirm. ಈ ದಿನ ನಾನು ಕನ್ಫರ್ಮ್ ಮಾಡ್ತೇನೆ. There's no God. ನಿಜವಾಗಿ ಯಾವುದೇ ದೇವರಿಲ್ಲ. If God would have been there, ದೇವರು ಅಲ್ಲಿದ್ದಿದ್ರೆ God would have created everything wisely. ದೇವರು ಜ್ಞಾನವಾಗಿ ಸೃಷ್ಟಿ ಮಾಡ್ತಿದ್ದ. He would have kept a big fruit in the big tree. ಅವನು ದೊಡ್ಡ ಹಣ್ಣನ್ನು ದೊಡ್ಡ ಮರದಲ್ಲಿ ಇಡ್ತಿದ್ದ. Kept a small fruit in the small tree. ಸಣ್ಣ ಹಣ್ಣನ್ನು ಸಣ್ಣ ಗಿಡದಲ್ಲಿ ಇಡ್ತಿದ್ದ. See, this shows me very clearly there is no God. ಇದು ನನಗೆ ಬಹಳ ಸ್ಪಷ್ಟವಾಗಿ ತೋರಿಸ್ತದೆ ಯಾವುದೇ ದೇವರು ಇಲ್ಲ ಅಂತ. Then it was afternoon time. ಮಧ್ಯಾಹ್ನದ ಸಮಯದಲ್ಲಿ. So he want to take some rest. He was lying under the tree. ಆ ನೇರಳೆ ಮರದ ಕೆಳಗಡೆ ಆತನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆತನು ಮಲ್ಕೊಂಡಿರುವಾಗ so wind came. ಒಂದು ಗಾಳಿ ಬಂತು. Suddenly the tree was shaken. ಒಂದು ಮರ ಹಂಗೆ ಅಲ್ಲಾಡ್ತದು ಗಾಳಿ ಬಂದಾಗ. One jamun fruit ಒಂದು ನೇರಳೆ ಹಣ್ಣು from 50 feet far, 15 ಅಡಿ ಎತ್ತರದಿಂದ it just came and fell on his eyes. ಆತನ ಕಣ್ಣಿನ ಮೇಲೆ ಬಿತ್ತದು. He was shouting. He got up. ಆತನು ಕೂಗುತ್ತಾ ಎಚ್ಚರವಾದನು. By the time his eyes become so reddish, swollen and painful, ಆ ಒಂದು ಬಿದ್ದ ಕ್ಷಣದಲ್ಲಿ ಅವನ ಕಣ್ಣು ಕೆಂಪುಗಾಗಿ ಹಂಗೆ ಊದ್ಕೊಂಡ್ಬಿಡ್ತದು. then the spirit of God spoke to him. ಆವಾಗ ದೇವರ ಆತ್ಮನು ಮಾತಾಡಿದ್ರು ಅವನ ಜೊತೆಗೆ. A mad boy, ಹುಚ್ಚು ಹುಡುಗನೇ, you are saying there is no God. ನೀನು ಹೇಳ್ತಿದ್ದೆ ಯಾವುದೇ ದೇವರಿಲ್ಲ ಅಂತ. If there is a God, ದೇವರಿದ್ದಿದ್ರೆ God would have created everything wisely. ಜ್ಞಾನಿಯಾಗಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡ್ತಿದೆ ಎಂಬುದಾಗಿ. He would have kept a big fruit in the big tree and the small fruit in the small tree. ಸಣ್ಣ ಹಣ್ಣನ್ನು ಸಣ್ಣ ಗಿಡದಲ್ಲಿ, ದೊಡ್ಡ ಹಣ್ಣನ್ನು ದೊಡ್ಡ ಮರದಲ್ಲಿ ಇಡ್ತಿದ್ದ. According to you, ನಿನ್ನ ಪರವಾಗಿ, ನಿನ್ನ if I would have kept a pumpkin in this big tree, ಈ ದೊಡ್ಡ ಕುಂಬಳಕಾಯಿಯನ್ನು ಈ ದೊಡ್ಡ ಮರದ ಮೇಲೆ ಇಟ್ಟಿದ್ದಿದ್ರೆ, if that pumpkin would have fallen on your face, ಆ ಕುಂಬಳಕಾಯಿ ನಿನ್ನ ಮಕ್ಕದ ಮೇಲೆ ಬಿದ್ದಿದ್ರೆ, what would have happened to your face by now? ಆ ರೀತಿಯಾಗಿ ಬಿದ್ದಿದ್ರೆ ನಿನ್ನ ಮುಖಕ್ಕೆ ಏನಾಗ್ತಿತ್ತಲ್ಲಿ? Fool says there is no God. ಮೂರ್ಖರು ಹೇಳ್ತಾರೆ ಯಾವುದೇ ದೇವರು ಇಲ್ಲ ಅಂತ. But the wise people always seek after Jesus. ಆದ್ರೆ ಜ್ಞಾನಿಗಳು ಯಾವಾಗಲೂ ಯೇಸುವನ್ನು ಹುಡುಕ್ತಾರೆ. I don't think there is any fool in this room. ನಾನು ಅನ್ಕೊಂತೇನೆ ಈ ಕೋಣೆಯಲ್ಲಿ ಯಾವುದೇ ಮೂರ್ಖರಿಲ್ಲ ಎಂಬುದಾಗಿ. If you are there, convert into wise today. ನೀವು ಮೂರ್ಖರಾಗಿದ್ದರೆ ನೀವು ಜ್ಞಾನಿಗಳಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. Because wise people come after Jesus. ಯಾಕೆಂದ್ರೆ ಜ್ಞಾನಿಗಳು ಯೇಸುವಿನ ಹಿಂದೆ ಬರ್ತಾರೆ. Come on, somebody shout hallelujah. Hallelujah. Some people think that because we celebrate Christmas, people think Jesus born only 2000 years back. ನಾವು ಕ್ರಿಸ್ಮಸ್ ಆಚರಣೆ ಮಾಡೋ ಕಾರಣದಿಂದ ಕೆಲವರು ಅನ್ಕೊಂತಾರೆ 2000 ವರ್ಷಗಳ ಹಿಂದೆ ಅಷ್ಟೇ ಯೇಸು ಜನಿಸಿದ್ರು ಎಂಬುದಾಗಿ. Yeah, that's what they say. Our gods are more older than your Jesus. ಅದಕ್ಕಾಗಿ ಅವರು ಹೇಳ್ತಾರೆ ನಿಮ್ಮ ದೇವರು ಬಹಳ ಹಳೆಯದಾಗಿದ್ದಾರೆ ಎಂಬುದಾಗಿ. I come from a Hindu family, so I can talk about that. ನಾನು ಹಿಂದೂ ಒಂದು ಕುಟುಂಬದವನಾಗಿದ್ದರಿಂದ ಆ ರೀತಿಯಾಗಿ ಮಾತಾಡ್ತೇನೆ. They used to say like our God is so more older than Jesus. ಅವರು ಹೇಳ್ತಾರೆ ಯೇಸುವಿನಿಗಿಂತ ಬಹಳ ಹಳೆಯ ದೇವರು ನಮ್ದಿದ್ದಾರೆ ಎಂಬುದಾಗಿ. Because they think Jesus Christ started from 2000 years back. ಯಾಕಂದ್ರೆ ಅವರು ಅನ್ಕೊಂತಾರೆ 2000 ವರ್ಷ ಹಿಂದೆ ಅಷ್ಟೇ ಯೇಸು ಹುಟ್ಟಿದ್ದಾರೆ ಎಂಬುದಾಗಿ. But I want to tell you, ಆದರೆ ನಿಮಗೆ ಒಂದು ಸಂಗತಿ ಹೇಳ್ತೇನೆ, remind you, ನಿಮ್ಮನ್ನು ಜ್ಞಾಪಕ ಮಾಡ್ತೇನೆ, he was born as a man 2000 years back. ಮನುಷ್ಯನ ರೀತಿಯಲ್ಲಿ 2000 ವರ್ಷಗಳ ಹಿಂದೆ ಅಷ್ಟೇ ಜನಿಸಿದನು. But he was there before.
ಆದ್ರೆ ಆತನು ಮುಂಚೆ ಹಾಗೆ ಇದ್ದನು, and he is there right now, ಈಗಲೂ ಕೂಡ ಹಾಗಿದ್ದಾನೆ, and he will be there forever. ಮತ್ತು ನಿರಂತರಕ್ಕೂ ಹಾಗೆ ಇರುವ He is ಆತನಾಗಿದ್ದಾನೆ. an ageless God. ಆತನಿಗೆ ಯಾವುದೇ ವಯಸ್ಸಿಲ್ಲದ There is ದೇವರು, no beginning for him, ಅವನಿಗೆ ಯಾವುದೇ ಪ್ರಾರಂಭ ಇಲ್ಲ, there is no end for ಆತನಿಗೆ him. ಯಾವುದೇ ಮುಕ್ತಾಯ ಇಲ್ಲ. Come on, somebody shout hallelujah. ಹಲ್ಲೆಲೂಯಾ. He is the Alpha, ಆತನು ಆಲ್ಫಾ he ಆಗಿದ್ದಾನೆ, is the Omega. ಆತನು ಒಮೆಗಾ He is ಆಗಿದ್ದಾನೆ. no beginning, ಆತನು ಪ್ರಾರಂಭ, there is no end. ಆತನಿಗೆ ಯಾವುದೇ He ಅಂತ್ಯ is ಇಲ್ಲ. the author, ಆತನು he is the finisher. ಆತನು ಪ್ರಾರಂಭಿಸಿ Come on, ಮುಗಿಸುವವನಾಗಿದ್ದಾನೆ. somebody shout hallelujah. ಹಲ್ಲೆಲೂಯಾ. So he is ageless, ಆತನಿಗೆ ಯಾವುದೇ ವಯಸ್ಸಿಲ್ಲ, he is eternal, ಆತನು ನಿರಂತರವಾಗಿದ್ದಾನೆ, he is a God Almighty. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. You know, I just want to highlight two important things. Why did Jesus come to this world? ಈ ಲೋಕಕ್ಕೆ ಯಾಕೆ ಯೇಸು ಬಂದರು ಎಂಬುದಾಗಿ ಎರಡು ಮುಖ್ಯವಾದ ಸಂಗತಿ ನಿಮಗೆ ಹೇಳ್ತೇನೆ. Two important things I want to highlight, then I'm going to pray with you. ನಿಮ್ಮ ಎರಡು ಮುಖ್ಯವಾದ ಸಂಗತಿಗಳು ನಿಮಗೆ ತಿಳಿಸಿ ಆನಂತರ ಪ್ರಾರ್ಥನೆ ಮಾಡ್ತೇನೆ. One of the reasons Jesus came to this world, ಈ ಲೋಕಕ್ಕೆ ಯೇಸು ಬಂದ ಒಂದು ಕಾರಣ, I believe these 2 points will bless your life. ನಾನು ಅನ್ಕೊಂತೇನೆ ಈ ಎರಡು ಅಂಶಗಳು ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡ್ತದೆ One of the ಎಂಬುದಾಗಿ. reasons Jesus came to this world, ಅದರಲ್ಲಿ ಒಂದು ಅಂಶ ಈ ಯೇಸು ಲೋಕಕ್ಕೆ ಬಂದಿದ್ದು the Bible says very clearly, ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ, he came to seek and save which was lost. ಯಾವುದು ಕಳೆದು ಹೋಗಿದ್ದೇನೋ ಅದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆಂಬುದು. Somebody shout hallelujah. ಹಲ್ಲೆಲೂಯಾ. To explain that, ಅದನ್ನು ವಿವರಣೆ ಮಾಡುವುದಕ್ಕೆ I just want to tell you a small story. ಒಂದು ಕಥೆ ನಿಮಗೆ ಹೇಳ್ತೇನೆ. If you understand this ಈ story, ಕಥೆ ನಿಮಗೆ ಅರ್ಥ ಆದ್ರೆ you will understand the whole Bible. ನಿಮಗೆ ಈ ಸಂಪೂರ್ಣ ಸತ್ಯವೇದ ಅರ್ಥ You will ಆಗುತ್ತದೆ. understand the Christmas. ನಿಮಗೆ ಕ್ರಿಸ್ಮಸ್ ಅರ್ಥ You will ಆಗುತ್ತದೆ. understand why did Jesus come. ಯೇಸು ಯಾಕೆ ಬಂದಿದ್ದಾರೆ ಎಂಬುದಾಗಿ ನಿಮಗೆ ಅರ್ಥ Come on, ಆಗುತ್ತದೆ. lift your hand, say thank you Jesus. ಯೇಸುಗೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. Oh, there was a boy. ಒಬ್ಬ ಹುಡುಗ ಇದ್ದಾನೆ, He's happy to make boat, take the papers and make boat and live in the water. When it floats in the water, is very happy to see that. ಆತನ ಹವ್ಯಾಸಗಳು ಏನಾಗಿತ್ತು ಅಂದ್ರೆ ಕಾಗದದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ಬೀಳುವುದು. ಆ ನೀರಿನಲ್ಲಿ ದೋಣಿ ಹೋಗುವಾಗ ಬಹಳ ಸಂತೋಷ ಆಗ್ತಿತ್ತು ಅವನಿಗೆ. So that was his hobby. ಅದು ಆತನ When he ಹವ್ಯಾಸವಾಗಿತ್ತು. grown big, ಆತನ ದೊಡ್ಡವನಾಗುವಾಗ he collected some wood piece. ಆತನು ಕೆಲವು ಕಟ್ಟಿಗೆಗಳನ್ನು ಇಟ್ಕೊಂಡನು, ಸಂಗ್ರಹ ಮಾಡಿಕೊಂಡ. And then he made nice beautiful boat. ಮತ್ತು ಅದರಿಂದ ಬಹಳ ಸುಂದರವಾದ ದೋಣಿಯನ್ನು ಮಾಡಿದ. Every day when he come from the school, ಆ ಪ್ರತಿದಿನ ಸ್ಕೂಲಿಂದ ಬರುವಾಗ he takes that boat, ಆ ಒಂದು ದೋಣಿ ತೆಗೆದು he goes out, ಆತನು ಹೊರಗಡೆ ಹೋಗಿ he finds water, ಆತನು ನೀರನ್ನು ಹುಡುಕಿ and he leaves that. ಮತ್ತು ಅದರ ಮೇಲೆ ಬಿಡ್ತಿದ್ದಾನೆ. And he's very happy to see the boat floating. ಆ ಒಂದು ದೋಣಿ ನೀರಿನ ಮೇಲೆ ಹೋಗುವುದು ನೋಡೋದಕ್ಕೆ ಬಹಳ ಸಂತೋಷ ಆಗ್ತಿತ್ತು That ಅವನಿಗೆ. was his entertainment. ಆತನ ಎಂಟರ್ಟೈನ್ಮೆಂಟ್ ಆಗಿತ್ತು. He was so happy with that boat. ಆ ಒಂದು ದೋಣಿಯಿಂದ ಬಹಳ ಸಂತೋಷವುಳ್ಳವನಾಗಿದ್ದನು. One day, ಒಂದು ದಿನ when he was playing, ಆತನು ಆಟ ಆಡುವಾಗ suddenly there was a wind. ತಕ್ಷಣವೇ ಒಂದು ದೊಡ್ಡ ಅಲೆ Heavy ಗಾಳಿ rain ಬಂತು. started pouring. ಎಲ್ಲ ಜೋರಾಗಿ ಮಳೆಗಳು ಬಂದವು. He just closed his eyes. ಆತನು ತನ್ನ ಕಣ್ಣನ್ನು ಮುಚ್ಚಿಕೊಂಡು By the time he opens his eyes, ಯಾವ ಕ್ಷಣದಲ್ಲಿ ಕಣ್ಣು ತೆರೆದನು there's no boat. ಯಾವುದೇ ದೋಣಿ ಇಲ್ಲ ಅಲ್ಲಿ. He started searching. ಅದನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿದ. Where is my boat? ಎಲ್ಲಿ ನನ್ನ ದೋಣಿ? Where is my boat? ನನ್ನ ದೋಣಿ ಎಲ್ಲಿ? He started searching his boat. ಆತನ ದೋಣಿಯನ್ನು ಹುಡುಕ್ತಾ ಇದ್ದಾನೆ. He couldn't find. ಆತನಿಗೆ ಅದು ಸಿಗ್ಲಿಲ್ಲ. His heart was broken. ಆತನ ಹೃದಯ ಮುರಿಯಲ್ಪಟ್ಟಿತು. He went back home. ಆತನು ಮನೆಗೆ ಹೋದನು. He was not happy. ಆತನಿಗೆ ಯಾವುದೇ ಸಂತೋಷ His ಇರಲಿಲ್ಲ. eyes was pouring tears. ಆತನ ಕಣ್ಣಲ್ಲಿ ಕಣ್ಣೀರು ಬರ್ತಾ His ಇದೆ. heart was painful. ಆತನ ಹೃದಯ ನೋವಿಂದ ತುಂಬಿದೆ. Where is my boat? ಎಲ್ಲಿ ನನ್ನ ದೋಣಿ? How lovingly I made this boat. ನಾನು ಬಹಳ ಪ್ರೀತಿಸಿ ಅದನ್ನು ಮಾಡಿದ್ದೆ. Where is my boat? ನನ್ನ ದೋಣಿ ಎಲ್ಲಿ? Every day and night he started searching that boat. ಪ್ರತಿ ದಿನ ರಾತ್ರಿ ಅದನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿದನು. One day, ಒಂದು ದಿನ, please listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. One day, ಒಂದು ದಿನ when he was searching, ಆತನು ಹುಡುಕ್ತಿರುವಾಗ he saw there's a boat hanging in a shop. ಆ ಒಂದು ಅಂಗಡಿಯಲ್ಲಿ ಆ ಒಂದು ದೋಣಿ ನೇತಾಡ್ತಿರುವುದನ್ನು ನೋಡಿದ ಆತನು. He ran to that shop. ಆ ಒಂದು ಅಂಗಡಿ ಹತ್ರ ಓಡೋದನು. He saw and he confirmed, this is my boat. ಅದನ್ನು ನೋಡಿ ಅವನಿಗೆ ಖಂಡಿತವಾಗಿ ಗೊತ್ತಾಯ್ತು ಇದು ನನ್ನ ದೋಣಿ ಅಂತ. He was very happy. ಅವನಿಗೆ ಬಹಳ ಸಂತೋಷ ಆಯ್ತು. He asked that man, this is my boat. ಅವನು ಹೇಳ್ತಾನೆ ವ್ಯಕ್ತಿಗೆ, ಇದು ನನ್ನ ದೋಣಿ ಅಂತ. I made this boat. ನಾನು ಇದನ್ನು ಮಾಡಿದೆ, Give it to me. ನನಗೆ ಕೊಡು. That man told, ಆ ವ್ಯಕ್ತಿ ಹೇಳ್ತಾನೆ, I don't know who made. I don't know who made. ನನಗೆ ಗೊತ್ತಿಲ್ಲ ಇದನ್ನು ಯಾರು ಮಾಡಿದ್ರು ಅಂತ. But if you give me money, ಆದ್ರೆ ನೀ ನನಗೆ ಹಣ ಕೊಡುವುದಾದ್ರೆ I will give this boat to you. ಈ ದೋಣಿ ನಿನಗೆ ಕೊಡ್ತೇನೆ. This boy don't know what to do. ಈ ಹುಡುಗನಿಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು He ಅಂತ. went home. ಆತನು ಮನೆಗೆ ಹೋಗ್ತಾನೆ. He struggled a lot to collect so much money. ಆತನು ಹಣವನ್ನು ಸಂಗ್ರಹ ಮಾಡೋದಕ್ಕೆ ಬಹಳ ಕಷ್ಟಪಡ್ತಾನೆ. And he brought that money. ಮತ್ತು ಹಣವನ್ನು ತೆಗೆದುಕೊಂಡು ಬರ್ತಾನೆ. He ran to that shop. ಆ ಒಂದು ಅಂಗಡಿ ಹತ್ರ ಓಡೋಗ್ತಾನೆ. And he gave that money to that man. ಮತ್ತು ಆ ವ್ಯಕ್ತಿಗೆ ಹಣ ಕೊಡ್ತಾನೆ. And he told man, ಮತ್ತು ಆ ವ್ಯಕ್ತಿಗೆ ಹೇಳ್ತಾನೆ, give my boat. ನನ್ನ ದೋಣಿ ಕೊಡು. And he took that boat. ಮತ್ತು ದೋಣಿ ತೆಗೆದುಕೊಂಡು ಬಾ. Please listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When he took that boat in his hand, ಆತನ ಕೈಯಲ್ಲಿ ಆತನ ದೋಣಿ ತೆಗೆದುಕೊಳ್ಳುವಾಗ he was so happy. ಅವನಿಗೆ ಬಹಳ ಸಂತೋಷ ಆಯಿತು. His heart was rejoicing.
ಆತನ ಹೃದಯ ಸಂತೋಷದಿಂದ ತುಂಬ್ತಾ ಇದೆ. He was embracing that boat. ಆ ಒಂದು ದೋಣಿಯನ್ನು ಅಪ್ಪಿಕೊಳ್ತಾ He ಇದ್ದಾನೆ. was kissing that ಆ boat. ದೋಣಿಗೆ ಆತನು ಮುತ್ತಿಡ್ತಾ He was ಇದ್ದಾನೆ. so happy. ಆತನಿಗೆ ಬಹಳ ಸಂತೋಷ ಆಗಿದೆ. He looked at that boat ಆ ದೋಣಿ ಕಡೆ ನೋಡ್ತಾನೆ ಅವನು. and he told, ಆತನು ಹೇಳ್ತಾನೆ, a boat, ಏ ದೋಣಿ, in two ways you belongs to me. ಎರಡು ದಾರಿಯಲ್ಲಿ ನೀನು ನನಗೆ ಸ್ವಂತ. In two ways you belongs to me. ಎರಡು ದಾರಿಯಲ್ಲಿ ನೀನು ನನಗೆ ಸ್ವಂತ. Number one, ಒಂದನೇದು, I was the one who made you. ನಾನು ನಿನಗೆ ಸೃಷ್ಟಿ ಮಾಡಿದ I ಆತನು. was the one who made you. ನಾನು ನಿನ್ನನ್ನು ತಯಾರು ಮಾಡಿ ಆತನು. But you went away from me. ಆದ್ರೆ ನೀನು ನನ್ನ ಬಿಟ್ಟು ದೂರ ಹೋದೆ. But I didn't left you like that. ಆದ್ರೆ ನೀನು ದೂರ ಹೋದಕ್ಕೆ ನಿನಗೆ ಹಂಗೆ ಬಿಟ್ಟು ಬಿಡ್ಲಿಲ್ಲ. I came seeking you. ನಿನ್ನನ್ನು ಹುಡುಕುತ್ತಾ ಬಂದೆ. I paid the price. ನಿನಗೆ ಒಂದು ಬೆಲೆಯನ್ನು ಕೊಟ್ಟೆ. And I bought it back. ಮತ್ತು ಮತ್ತೆ ವಾಪಸ್ ತೆಗೆದುಕೊಂಡೆ. You belongs to me in two ways. ನೀನು ಎರಡು ದಾರಿಯಲ್ಲಿ ನನಗೆ ಸ್ವಂತ. Friends, ಸ್ನೇಹಿತರೆ, if you understand the story, ಈ ಕಥೆ ನಿಮಗೆ ಅರ್ಥ ಆಗಿದ್ದರೆ I tell you, ನಿಮಗೆ ಹೇಳ್ತೇನೆ, this is what the whole gospel is. ಇದೇ ಸಂಪೂರ್ಣ ಸುವಾರ್ತೆ. This is what exactly Jesus did on the cross on the day of Christmas. ಕ್ರಿಸ್ಮಸ್ ದಿನದಲ್ಲಿ ಯೇಸು ಇದನ್ನೇ ಮಾಡಿದರು. That's the reason why he did. Why did he come? This is the reason why he came. ಆತನು ಯಾಕೆ ಬಂದದ ಒಂದು ಕಾರಣ ಇದೆ. You know, God created a man. ದೇವರು ಒಂದು ಮನುಷ್ಯನನ್ನು ಸೃಷ್ಟಿ ಮಾಡಿದನು. But man ಆದ್ರೆ disobeyed and gone. ಆದ್ರೆ ಮನುಷ್ಯನು ದೇವರಿಗೆ ಅವಿಧೇಯನಾಗಿ ದೇವರಿಂದ ದೂರ ಹೋದನು. But God didn't left him. ಆದ್ರೆ ಆತನು ದೂರ ಹೋಗಿದ್ದಕ್ಕೆ ದೇವರು ಹಂಗೆ ಬಿಟ್ಟು ಬಿಡ್ಲಿಲ್ಲ. He came seeking him. ಅವನನ್ನು ಹುಡುಕುತ್ತಾ ಬಂದನು. And he paid the price. ಮತ್ತು ಆತನಿಗೆ ಒಂದು ಬೆಲೆ ತತ್ತನು. On the cross of Calvary. ಕಲ್ವಾರಿ ಶಿಲುಬೆ ಮೇಲೆ. The price was not the gold or silver. ಆ ಒಂದು ಬೆಲೆ ಒಂದು ಬೆಳ್ಳಿ ಬಂಗಾರ ಅಲ್ಲ. His own life. ಆತನ ಸ್ವಂತ ಜೀವಿತ. He shed his own blood. ಆತನ ರಕ್ತವನ್ನು ಆತನು ಸುರಿಸಿದನು. He paid the price on the cross of Calvary. ಆ ಕಲ್ವಾರಿ ಶಿಲುಬೆ ಮೇಲೆ ಒಂದು ಬೆಲೆಯನ್ನು ಕೊಟ್ಟನು. And he bought you and me. ಮತ್ತು ನಿಮ್ಮನ್ನು ನಮ್ಮನ್ನು ಕೊಂಡಿಕೊಂಡನು. You know, when God looks at you, ನಿಮ್ಮನ್ನು ದೇವರು ನೋಡುವಾಗ, when God looks at me, ದೇವರು ನನ್ನ ಕಡೆ ನೋಡುವಾಗ, when God looks at anybody on this earth, ಈ ಲೋಕದ ಮೇಲೆ ಇರುವ ಯಾರನ್ನಾದ್ರೂ ದೇವರು ನೋಡುವಾಗ, he says like this, ಈ ರೀತಿಯಾಗಿ ಆತನು ಹೇಳ್ತಾನೆ, my daughter, ನನ್ನ ಮಗಳು, you belongs to me in two ways. ನೀನು ನನಗೆ ಎರಡು ದಾರಿಯಲ್ಲಿ ಸ್ವಂತವಾಗಿದ್ದೀಯ. My son, ನನ್ನ ಮಗನೇ, you belongs to me in two ways. ಎರಡು ದಾರಿಯಲ್ಲಿ ನೀನು ನನಗೆ ಸ್ವಂತವಾಗಿದ್ದೀಯ. Number one, ಒಂದನೇ ಸಂಗತಿ, I made you. ನಿನ್ನನ್ನು ಸೃಷ್ಟಿಸಿದೆ. I created you. ನಿನ್ನನ್ನು ಸೃಷ್ಟಿ ಮಾಡಿದೆ. Like my own likeness. ನನ್ನ ಸ್ವರೂಪದಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿದೆ. But you left me. ಆದ್ರೆ ನೀನು ನನ್ನನ್ನು ಬಿಟ್ಟು ಹೋದೆ. But I didn't left you. ಆದ್ರೆ ನಿನ್ನನ್ನು ಬಿಡ್ಲಿಲ್ಲ. I came seeking you. ನಿನ್ನನ್ನು ಹುಡುಕುತ್ತಾ ಬಂದೆ. I paid the price for you. ನಿನಗೋಸ್ಕರ ಒಂದು ಬೆಲೆಯನ್ನು ಕೊಟ್ಟೆ. You are belongs to me. ನೀನು ನನಗೆ ಸ್ವಂತ. This is what God speaks to this world. ಈ ಲೋಕಕ್ಕೆ ದೇವರು ಇದನ್ನೇ ಹೇಳ್ತಾನೆ. This is what God tells to every individual on this earth. ಈ ಒಂದು ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೆ ಈ ರೀತಿಯಾಗಿ ದೇವರು ಹೇಳ್ತಾನೆ, You belongs to me. ನೀನು ನನಗೆ ಸ್ವಂತ. You know, people have to understand this truth. ಈ ಒಂದು ಸತ್ಯ ಜನರಿಗೆ ಅರ್ಥವಾಗಬೇಕು. People have to understand. ಜನರಿಗೆ ಇದು ಅರ್ಥವಾಗಬೇಕು. God is telling, ದೇವರು ಹೇಳ್ತಿದ್ದಾರೆ, you belongs to me. ನೀನು ನನಗೆ ಸ್ವಂತ. But man should understand. ಆದ್ರೆ ಮನುಷ್ಯನಿಗೆ ಅರ್ಥ ಆಗಬೇಕು. And he should tell, ಮತ್ತು ಆತನು ಹೇಳಬೇಕು, yes, I am belongs to Jesus. ಹೌದು, ನಾನು ಯೇಸುವಿಗೆ ಸ್ವಂತ. You know, I'll just show you how this works. ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ನಿಮಗೆ ತೋರಿಸ್ತೇನೆ. Yeah, I like to show. ನಿಮಗೆ ತೋರಿಸ್ತೇನೆ, ಒಂದು ರೀತಿಯಲ್ಲಿ ತೋರಿಸ್ತೇನೆ. I want few volunteers, few boys. ಕೆಲವು ಹುಡುಗರು ಮುಂದೆ ಬನ್ನಿ. Few volunteers. ಕೆಲವು ಹುಡುಗರು ಮುಂದೆ ಬನ್ನಿ. I'll show you how this works. ಇದು ಹೇಗೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ನಿಮಗೆ ಹೇಳ್ತೇನೆ. Come on quickly. ಬೇಗನೆ ಮುಂದೆ ಬರ್ರಿ. Come. ಮುಂದೆ ಬನ್ನಿ. I'll show you. Okay. This is the man. ಇವರು ಮನುಷ್ಯ. This is a man. ಮನುಷ್ಯನು. Okay. This is the sin. ಅದು ಪಾಪ. And sin pulls him. ಮತ್ತು ಪಾಪ ಅವನನ್ನು ಎಳೆಯುತ್ತದೆ. ಇಳಿಯಪ್ಪ. You have to stay back. Okay. Pull him. And the sin is pulling him. ಆ ಒಂದು ಪಾಪ ಮನುಷ್ಯನನ್ನು ಎಳಿತಾ ಇದೆ. And saying, ಮತ್ತೆ ಒಂದು ಪಾಪ ಮನುಷ್ಯನನ್ನು ಎಳ್ಕೊಂತ ಹೇಳ್ತಾ ಇದೆ, you belongs to me. ನೀನು ನನಗೆ ಸ್ವಂತ. Come that side. A sickness. ಮತ್ತು ರೋಗ. The sickness is pulling him. ರೋಗ ಎಳಿತಾ ಇದೆ ಮನುಷ್ಯನನ್ನು. You belongs to me. ನೀನು ನನಗೆ ಸ್ವಂತ. Wait. Just keep. And the poverty pulls him. ಮತ್ತು ಬಡತನ ಎಳಿತಾ ಇದೆ ಮನುಷ್ಯನನ್ನು. You belongs to me. ನೀನು ನನಗೆ ಸ್ವಂತ. Is there any other volunteers? No sorrows, no pain, no curse. ಯಾವುದೇ ಶಾಪ ಇಲ್ಲ, ಕಣ್ಣೀರಿಲ್ಲ, ದುಃಖ ಇಲ್ಲ. Okay, tears are coming, pain is coming, sorrow is pulling, the problem is pulling, it's saying it's your mind.
ದುಃಖ ಒಂದು ಸಮಸ್ಯೆ ಹೇಳ್ತಾ ಇದೆ ನೀನು ನನ್ನವನೆಂಬುದಾಗಿ. Curse is pulling and saying it's mine. ಶಾಪ ಹೇಳ್ತಾ ಇದೆ ಹೇಳ್ಕೊಂತ ನೀನು ನನ್ನವನೆಂಬುದಾಗಿ. Everything of the world pulling one man and saying you are belongs to me. ಲೋಕದಲ್ಲಿರುವ ಪ್ರತಿಯೊಂದು ಸಂಗತಿ ಮನುಷ್ಯನನ್ನು ಹೇಳ್ಕೊಂತ ಹೇಳ್ತಾ ಇದೆ ನೀನು ನನಗೆ ಸ್ವಂತ ಎಂಬುದಾಗಿ. Please listen this. ಬಹಳ ಎಚ್ಚರಿಕೆಯಿಂದ ಕೇಳ್ರಿ ಈ ಕಡೆ. This is what the man's state today. ಈ ಮನುಷ್ಯನ ಸ್ಥಿತಿ ಈ ರೀತಿಯಾಗಿ ಇದೆ ಇವತ್ತು. This is what man's state today. ಈ ದಿನ ಮನುಷ್ಯನ ಸ್ಥಿತಿ ಹೀಗಿದೆ. Everything is pulling in. ಎಲ್ಲವೂ ಎಳಿತಾ ಇದೆ and ಆತನನ್ನು. saying you belongs to me. ಮತ್ತೆ ಹೇಳ್ತಾ ಇದ್ದೀನಿ ನನ್ನವನ ಅಂತ. Sin says you belongs to me. ಪಾಪ ಹೇಳ್ತಾ ಇದೆ ನೀನು ನನ್ನವನೇ ಅಂತ. Poverty says you belongs to me. ಬಡತನ ಹೇಳ್ತಾ ಇದೆ ನೀನು ನನ್ನವನೇ ಅಂತ. Sickness says you belongs to me. ರೋಗ ಹೇಳ್ತಾ ಇದೆ ನೀನು ನನ್ನವನೇ ಅಂತ. The devil says you belongs to me. ದುರಾತ್ಮನು ಹೇಳ್ತಾ ಇದ್ದಾರೆ ನೀನು ನನ್ನವನಂತ. Curse says you belongs to me. ಶಾಪಗಳು ಹೇಳ್ತಾ ಇದೆ ನೀನು ನನ್ನವನು ಅಂತ. But there is other side. ಆದ್ರೆ ಮತ್ತೊಂದು ಭಾಗದಲ್ಲಿ God is looking at the man. ದೇವರು ಮನುಷ್ಯನನ್ನು ನೋಡ್ತಿದ್ದಾನೆ. And telling that man. ಮತ್ತು ಮನುಷ್ಯನಿಗೆ ಹೇಳ್ತಿದ್ದಾನೆ You belongs to me. ನೀನು ನನಗೆ ಸ್ವಂತ. You belongs to me. ನೀನು ನನ್ನವನು. In two ways. ಎರಡು ದಾರಿಯಲ್ಲಿ. You belongs to me. ನೀನು ನನಗೆ ಸ್ವಂತ. I made you. ನಾನು ನಿನ್ನನ್ನು ಸೃಷ್ಟಿ ಮಾಡಿದೆ. But you left me. ಆದ್ರೆ ನೀನು ನನ್ನನ್ನು ಬಿಟ್ಟು ಹೋದೆ. I didn't left you. ನಿನ್ನನ್ನು ಬಿಡ್ಲಿಲ್ಲ. I came seeking you. ನಿನ್ನನ್ನು ಹುಡುಕುತ್ತಾ ಬಂದೆ. I died on the cross of Calvary. ಮತ್ತು ಕಲ್ವಾರಿ ಶಿಲುಬೆ ಮೇಲೆ ನನ್ನ ಜೀವ I ಕೊಟ್ಟೆ. risen from the death. ಮತ್ತು ಮರಣದಿಂದ ಮೇಲೆದ್ದೆ. You belongs to me. ನೀನು ನನಗೆ ಸ್ವಂತ. Listen. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. This is what actually happening on this earth. ಈ ಲೋಕದ ಮೇಲೆ ನಿಜವಾಗಿ ಮನುಷ್ಯನ ಸ್ಥಿತಿ ಈ ರೀತಿಯಾಗಿ ನಡೀತಾ ಇದೆ. But ಆದರೆ God is telling you belongs to me. ದೇವರು ಹೇಳ್ತಿದ್ದಾರೆ ನೀನು ನನ್ನವನೇ ಅಂತ. But everything is pulling him. ಆದ್ರೆ ಎಲ್ಲವೂ ಎಳಿತಾ ಇದೆ. This is the man. ಇವನು ಮನುಷ್ಯನು. Now everything is in his hand. Everything is in his hand. The decision is in his hand. ಎಲ್ಲ ತೀರ್ಮಾನಗಳು ಮನುಷ್ಯನ ಕೈಯಲ್ಲಿದೆ. Listen. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Listen, this is very important. ಇದು ಬಹಳ ಮುಖ್ಯವಾದ ಸಂಗತಿ. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. This is what going to happen to you this afternoon. ಈ ಮಧ್ಯಾಹ್ನ ವೇಳೆಯಲ್ಲಿ ನಿಮಗೆ ಇದೇ ಆಗುತ್ತದೆ. This is what going to happen to your family this afternoon. ಈ ಮಧ್ಯಾಹ್ನ ವೇಳೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಇದೇ ಆಗುತ್ತದೆ. This man, ಈ ವ್ಯಕ್ತಿ, when he opens mouth, ಆತನು ಬಾಯಿ ತೆರೆಯುವಾಗ, when he opens mouth and says, ಬಾಯಿ ತೆರೆದು ಹೇಳುವಾಗ, yes Lord, ಹೌದು ಕರ್ತನೇ, I am belongs to you. ನಾನು ನಿನಗೆ ಸ್ವಂತ. Yes Lord, I belongs to you. ಹೌದು ಕರ್ತನೇ, ನಾನು ನಿನಗೆ ಸ್ವಂತ. When he shouts, yes Jesus, I am belongs to you. ಹೌದು ಯೇಸುವೆ, ನಾನು ನಿನಗೆ ಸ್ವಂತ ಎಂಬುದಾಗಿ ಆತನು ಕೂಗುವಾಗ, all this sin, poverty, Satan, curse, everything leaves. ಎಲ್ಲ ಬಡತನ, ಶಾಪ, ದುರಾತ್ಮ ಕೈ ಬಿಟ್ಟು ಹೋಗುತ್ತದೆ. He is free. ಆತನು ಸ್ವತಂತ್ರವಾಗ್ತಾನೆ. ಆತನು ಸ್ವತಂತ್ರವಾಗ್ತಾನೆ. Somebody clap for Jesus. ಯೇಸುವಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟಿ ಸ್ತುತಿ ಮಾಡ್ರಿ. He is free. ಆತನು ಬಿಡುಗಡೆ ಆಗಿದ್ದಾನೆ. He is free from the sickness. ಆತನು ರೋಗದಿಂದ ಬಿಡುಗಡೆ ಆಗಿದ್ದಾನೆ. He is free from Satan. ಆತನು ದುರಾತ್ಮದಿಂದ ಬಿಡುಗಡೆ ಆಗಿದ್ದಾನೆ. He is free from the sin. ಆ ಒಂದು ಪಾಪದಿಂದ ಬಿಡುಗಡೆ ಆಗಿದ್ದಾನೆ. He is free from the poverty. ಬಡತನದಿಂದ ಬಿಡುಗಡೆ ಆಗಿದ್ದಾನೆ. He is free from all the struggle and pain on this earth. ಈ ಲೋಕದ ಮೇಲಿರುವ ಎಲ್ಲ ನೋವು ಕಷ್ಟಗಳಿಂದ ಬಿಡುಗಡೆ ಆಗಿದ್ದಾನೆ. And he belongs to Jesus. ಮತ್ತು ಇವನು ಯೇಸುವಿಗೆ ಸ್ವಂತ. Hallelujah. 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 How many are ready to say this afternoon, I belongs to Jesus? ಎಷ್ಟು ಜನ ಈ ಮಧ್ಯಾಹ್ನ ವೇಳೆಯಲ್ಲಿ ಹೇಳ್ತೀರಾ ನಾನು ಯೇಸುವಿಗೆ ಸ್ವಂತ ಅಂತ? How many you can boldly stand out and say I belongs to Jesus? ನೀವು ಧೈರ್ಯವಾಗಿ ಬಾಯಿಗಳನ್ನು ತೆರೆದು ಎತ್ತಿಟ್ಕೊಂಡ್ರೆ ಹೇಳ್ರಿ ನಾನು ಯೇಸುವಿಗೆ ಸ್ವಂತ. Come on, say I belongs to Jesus. ಹೇಳ್ರಿ ನಾನು ಯೇಸುವಿಗೆ ಸ್ವಂತ. I belongs to Jesus. ನಾನು ಯೇಸುವಿಗೆ ಸ್ವಂತ. Sin has no dominion over me. ನನ್ನ ಮೇಲೆ ಪಾಪಕ್ಕೆ ಆಳ್ವಿಕೆ ಇಲ್ಲ. Come on, say it. Sin has no dominion over me. ನಿಮ್ಮ ಬಾಯಿ ತೆರೆದು ಹೇಳ್ರಿ ಪಾಪಕ್ಕೆ ನನ್ನ ಮೇಲೆ ಆಳ್ವಿಕೆ ಇಲ್ಲ. I am belongs to Jesus. ನಾನು ಯೇಸುವಿಗೆ ಸ್ವಂತ. Satan has no power over me. ನನ್ನ ಮೇಲೆ ಸೈತಾನನಿಗೆ ಯಾವುದೇ ಅಧಿಕಾರ ಇಲ್ಲ. I am belongs to Jesus. ನಾನು ಯೇಸುವಿಗೆ ಸ್ವಂತ. Come on, somebody shout unto him. ಯಾರಾದ್ರೂ ಯೇಸುವಿನ ಕಡೆ ಕೂಗಿ ಹೇಳ್ರಿ. Sickness has no rights over my body. ರೋಗ ನನ್ನ ದೇಹದ ಮೇಲೆ ಇರುವುದಕ್ಕೆ ಯಾವುದೇ ಅಧಿಕಾರ ಇಲ್ಲ. I belongs to Jesus. ನಾನು ಯೇಸುವಿಗೆ ಸ್ವಂತ. A pain and agony cannot dominate my life. ನೋವು ಕಷ್ಟಗಳು ನನ್ನ ಮೇಲೆ ಅಧಿಕಾರ ಮಾಡೋದಕ್ಕೆ ಆಗಲ್ಲ. I belongs to Jesus. ನಾನು ಯೇಸುವಿಗೆ I ಸ್ವಂತ. belongs to Jesus. ನಾನು ಯೇಸುವಿಗೆ I ಸ್ವಂತ. belongs to Jesus. ನಾನು ಯೇಸುವಿಗೆ The ಸ್ವಂತ. deliverance is happening right now. A deliverance is happening right now. ಬಿಡುಗಡೆ ಆಗ್ತಾ ಇದೆ ಈಗ. Just say it. I belongs to Jesus. ನಿಮ್ಮ ಬಾಯಿ ತೆರೆದು ಹೇಳ್ರಿ ನಾನು ಯೇಸುವಿಗೆ ಸ್ವಂತ, ಯೇಸುವಿಗೆ ಸ್ವಂತ, ಯೇಸುವಿಗೆ ಸ್ವಂತ ಅಂತ. I belongs to Jesus. ನಾನು ಯೇಸುವಿಗೆ ಸ್ವಂತ.
I belong to Jesus. ನಾನು ಯೇಸುವಿಗೆ ಸ್ವಂತ. You're being free now from that sin that you are battling all these years. ಈ ಕಳೆದ ವರ್ಷ ಮಾಡಿದಂತ ಎಲ್ಲ ಪಾಪಗಳಿಂದ ನೀವು ಬಿಡುಗಡೆ ಆಗಿದ್ದೀರಿ. The battle that you are going through in your mind, you are setting free right now. ನಿಮ್ಮ ಮನಸ್ಸಲ್ಲಿ ಹಾದು ಹೋಗ್ತಿರುವಂತ ಎಲ್ಲ ಹೋರಾಟ ಯುದ್ಧಗಳಿಂದ ನಿಮಗೆ ಬಿಡುಗಡೆ ಆಗ್ತಾ ಇದೆ. Yes, God is setting you free now. ದೇವರು ನಿಮಗೆ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. Your life is changing this morning. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೀವಿತ ಬದಲಾವಣೆ ಆಗ್ತಾ ಇದೆ. Oh Rama Sekiri Rala Shandara Bara. You belong to Christ. ನೀವು ಕ್ರಿಸ್ತನಿಗೆ ಸ್ವಂತ. All to Jesus. All to Jesus. I surrender. You belong to Christ. ನೀವು ಕ್ರಿಸ್ತನಿಗೆ ಸ್ವಂತ. When you come to understanding, ನಿಮಗೆ ಇದು ಅರ್ಥವಾಗುವಾಗ everything leaves you. ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. Everything become a powerless. ಎಲ್ಲವೂ ಬಲಹೀನವಾಗುತ್ತದೆ. Everything become a powerless. ಎಲ್ಲವೂ ಬಲಹೀನವಾಗುತ್ತದೆ. And nobody nothing legally can take you. ಮತ್ತು ಯಾರು ಕೂಡ ಕಾನೂನಾತ್ಮಕವಾಗಿ ನಿಮ್ಮನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. Come on, lift your hands, sing with me. ನಿಮ್ಮ ಕೈ ಮೇಲೆ ಕೆತ್ತಿ ಹಾಡ್ರಿ. I surrender all. I surrender all. All to thee, my blessed Savior. I surrender. Come on, lift your hand, lift your hand. ನಿಮ್ಮ ಕೈ ಮೇಲೆ ಕೆತ್ತಿ ಹಾಡ್ರಿ. I surrender all. All to thee, my blessed Savior. I surrender all. I surrender all. All to thee, my blessed Savior. I surrender all. I sense as a powerful deliverance is happening in the mind. ನಾನು ಗ್ರಹಿಸ್ತಾ ಇದ್ದೇನೆ, ಒಂದು ಬಲವಾದ ಬಿಡುಗಡೆ ಮನಸ್ಸಿನಲ್ಲಿ ಆಗ್ತಿರುವುದನ್ನು ನೋಡ್ತಿದ್ದೇನೆ. And the deliverance happening by the Holy Spirit. ಮತ್ತು ಆ ಬಿಡುಗಡೆ ಪರಿಶುದ್ಧಾತ್ಮನಿಂದ ಆಗ್ತಾ ಇದೆ. Your mind is setting free. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾ ಇದೆ. You are fighting in your mind. ನಿಮ್ಮ ಮನಸ್ಸಿನಲ್ಲಿ ನೀವು ಯುದ್ಧ ಮಾಡ್ತಾ ಇರಬಹುದು. You're not able to have a deliverance in your mind. ಮತ್ತು ನಿಮ್ಮ ಮನಸ್ಸಿನಲ್ಲಿ ಬಿಡುಗಡೆ ಆಗಕ್ಕೆ ಆಗ್ತಾ ಇಲ್ಲ. You're free. Physically you feel free. ನಿಮಗೆ ಶಾರೀರಿಕವಾಗಿ ಚೆನ್ನಾಗಿ ಸ್ವತಂತ್ರವಾಗಿದ್ದೀರಿ ಅಂತ ಅನಿಸ್ತಾ ಇದೆ. But mentally there's a battle going on. ಆದರೆ ಮಾನಸಿಕವಾಗಿ ಒಂದು ಯುದ್ಧ ನಡೀತಾ ಇದೆ. The devil is trying to hold up your mind. ದುರಾತ್ಮನು ನಿಮ್ಮ ಮನಸ್ಸನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. But today God wants to set you free. ಆದರೆ ಈ ದಿನ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಬಯಸಿದ್ದಾರೆ. Every eye should be closed. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ.